ಸೊ ಹೇ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್. ಇವತ್ತಿನ ವ್ಲಾಗ್ಸು ಫ್ರೆಂಡ್, ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಫ್ರೆಂಡ್, ಬೆಲ್ಲನ ನೀವು ಚೆಚ್ಚಿ ಇಟ್ಕೊಳ್ಳಿ. ಸೊ ನಂತರ ಫ್ರೆಂಡ್, ಒಂದು ಅಗಲವಾದ ಬೌಲ್ ತಗೊಳ್ಳಿ. ಮಿಕ್ಸ್ ಮಾಡೋದಕ್ಕೆ ಫ್ರೆಂಡ್ ತುಂಬಾ ಈಸಿ ಆಗುತ್ತೆ. ಸೊ ಈ ಬೌಲಿಗೆ ನಾನು ಫ್ರೆಂಡ್ 4 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್. ನಂತರ ಫ್ರೆಂಡ್, ನಾನಿಲ್ಲಿ ಇದಕ್ಕೆ ಫ್ರೆಂಡ್ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮೊದಲಿಗೆ ಮಿಕ್ಸ್ನ ಮಾಡ್ಕೊಳ್ತೀನಿ ಫ್ರೆಂಡ್. ಮಿಕ್ಸ್ ಮಾಡಿದ ನಂತರ ಫ್ರೆಂಡ್, ಬೇರೆ ಐಟಮ್ಸ್ನ ಆ್ಯಡ್ ಮಾಡಿದ್ರೆ ಬಾಳೆಹಣ್ಣಲ್ಲಿ ಏನು ಸ್ವೀಟ್ ಇರುತ್ತೋ, ಅಂದರೆ ಬೆಲ್ಲದಲ್ಲಿ ಏನು ಸ್ವೀಟ್ ಇರುತ್ತೋ ಅದೆಲ್ಲ ಬಾಳೆಹಣ್ಣಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ನೀವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇರೆ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಏನೇನು ತಗೊಂಡಿದ್ದೀನಿ ಅಂದರೆ ದಾಳಿಂಬೆ ಹಣ್ಣು ಮತ್ತು ಕಾಯಿ ತುರಿ ಮತ್ತು ದ್ರಾಕ್ಷಿ ಫ್ರೆಂಡ್. ನೀವು ಬೇಕಿದ್ದರೆ ಇನ್ನೂ ಬೇರೆ ಬೇರೆ ಥರ ಹಣ್ಣುಗಳಿದ್ರೆ ಫ್ರೆಂಡ್ ಆ್ಯಡ್ ಮಾಡಬಹುದು. ಸೊ ನಾನಿವತ್ತು ಇಷ್ಟು ಹಣ್ಣು ಬಳಸ್ಕೊಂಡು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಕಾಯಿನ ಹಾಕ್ಕೊಂಡು ಫ್ರೆಂಡ್, ಕಾಯಿನ ತುರಿದಿಟ್ಕೊಳ್ಳಿ. ತುರಿದಿಟ್ಟಿರುವಂಥ ಕಾಯಿನ ಆ್ಯಡ್ ಮಾಡಿ ಫ್ರೆಂಡ್, ಚೆನ್ನಾಗಿರುತ್ತೆ. ಸೊ ಈ ಕಾಯಿನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಬಾಳೆಹಣ್ಣು ಕಾಯಿ ತುರಿನ ಮಿಕ್ಸ್ ಮಾಡಿದೆ ಫ್ರೆಂಡ್. ನಂತರ ಫ್ರೆಂಡ್, ದ್ರಾಕ್ಷಿ ಒಂದು 20 ತಗೊಂಡಿದ್ದೀನಿ ಮತ್ತು ಒಂದು ದಾಳಿಂಬೆ ಹಣ್ಣನ್ನು ಫುಲ್ಲು ಸಿಪ್ಪೆ ತೆಗೆದು ದಾಳಿಂಬೆ ಕಾಳುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ನಂತರ ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್. ಮಿಕ್ಸ್ ಮಾಡಿದ ನಂತರ ಫ್ರೆಂಡ್, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಫ್ರೆಂಡ್. ಸಿಂಪಲ್ ಆದಂತಹ ರೆಸಿಪಿ ಫ್ರೆಂಡ್. ನಿಮ್ಮ ಹತ್ರ ಏನಾದರೂ ಈ ಥರ ಸಾಮಾನುಗಳಿದ್ದರೆ ಕೆಲವೇ ಸಾಮಾನುಗಳಲ್ಲಿ ಈ ಥರ ಮಾಡ್ಕೊಳ್ತೀನಿ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಹಾಗೆಯೇ ಮಕ್ಕಳಿಗೆ ಈ ಥರ ಹಣ್ಣುಗಳು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ಥರ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್. ಸೊ ಒಬ್ಬೊಬ್ರಿಗೆ ಬಾಳೆಹಣ್ಣು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರಿಗೆ, ಅಂಥ ಮಕ್ಕಳಿಗೆ ಈ ಥರ ರೆಸಿಪಿನ ಮಾಡಿಕೊಡಿ. ತುಂಬಾ ಖುಷಿಯಿಂದ ಇಷ್ಟಪಟ್ಟು, ಕಲರ್ಫುಲ್ಲಿಯಾಗಿರುತ್ತೆ ಅಲ್ವಾ, ಸೊ ಅದರಿಂದ ತಿಂತಾರೆ. ಹಣ್ಣುಗಳನ್ನ ಡೈಲಿ ಒಂದೊಂದು ತಿನ್ನಿ ಫ್ರೆಂಡ್. ಬೇಸಿಗೆ ಕಾಲದಲ್ಲಿ ಮೋಸಂಬಿ, ದಾಳಿಂಬೆ ಜ್ಯೂಸ್ಗಳು, ಮೊಸರನ್ನ ಜಾಸ್ತಿ ಯೂಸ್ ಮಾಡಿ ಅಂದರೆ ಮಜ್ಜಿಗೆ ಕೂಡ ಯೂಸ್ ಮಾಡಿ. ಬೇಸಿಗೆ ಕಾಲದಲ್ಲಿ ಈ ಥರ ಎಲ್ಲ ಮಾಡಿಕೊಂಡು ತಿನ್ನಿ. ಜಾಸ್ತಿ ನೀರು ಕುಡಿಯಬೇಕು ಫ್ರೆಂಡ್. ಮನುಷ್ಯನಿಗೆ ದೇಹದಕ್ಕೆ ದಣಿವಾದಾಗ ಜಾಸ್ತಿ ನೀರು ಕುಡಿಬೇಕು ಫ್ರೆಂಡ್. ರೋಗಗಳೆಲ್ಲ ಮಾಯ ಆಗುತ್ತೆ ನೀರು ಕುಡಿದ್ರೆ ಫ್ರೆಂಡ್, ಅಲ್ವಾ. ಡಾಕ್ಟ್ರು ಹೇಳ್ತಾರೆ ದಿನಕ್ಕೆ ಒಂದು 3 ಲೀಟ್ರು 2 ಲೀಟ್ರ್ ಆದರೂ ನೀರನ್ನು ಕುಡೀರಿ ಅಂತ ಹೇಳ್ತಾರೆ. ಕಿಡ್ನಿ ಸಮಸ್ಯೆ ಇರೋರು ಕೂಡ ಜಾಸ್ತಿ ನೀರು ಕುಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ.